ಇವತ್ತು ಫಾದರ್ಸ್ ಡೇ ಅಲ್ವಾ, ಸೊ ಹಾಗಾಗಿ ನಿತಿನ್ಗೆ ಒಂದು ಸರ್ಪ್ರೈಸ್ ಮಾಡೋಣ ಅಂದ್ಬಿಟ್ಟು ಈ ಥರ ನಾನೇ ಒಂದು ಪುಟಾಣಿ ನೇಮಲ್ಲಿ ಒಂದು ಲೆಟರ್ನ ಬರೆದಿದ್ದೀನಿ. ಆ್ಯಂಡ್ ಪಾರ್ಕ್ ಅವೆನ್ಯೂ ಅವ್ರದ್ದು ಒಂದು ಪ್ರೀಮಿಯಂ ಪರ್ಫ್ಯೂಮ್ನ ತರಿಸಿದ್ದೀನಿ. ಆ್ಯಂಡ್ ಇದೊಂದು ಮಗು, ಪುಟಾಣಿ ಬಾಯ್ ಬೇಬಿ ಅಲ್ವಾ, ಸೊ ಹಾಗಾಗಿ ಈಸ್ ಅ ಬಾಯ್ಸ್ ಡ್ಯಾಡ್ ಥರ. ಈ ಥರದ್ದು ಅವ್ನು ಏನು ಕರೀತಿದ್ದ ಅಂತ ಗೊತ್ತಿಲ್ಲ, ಅವನು ಹುಟ್ಟಿದಿದ್ರೆ. ಸೊ ಈ ಥರ ಒಂದು ಮಗನ ತಂತಿದ್ದೀನಿ. ತುಂಬ ಫೀಲ್ ಮಾಡ್ಕೊತಾನೆ ನಿತಿನ. ಸೊ ಹಾಗಾಗಿ ಇಷ್ಟನ್ನ ತರಿಸಿದ್ದೀನಿ. ಅವ್ನು ಬಂದಮೇಲೆ ಇಷ್ಟನ್ನ ಅವ್ರಿಗೆ ಕೊಟ್ಟು ಪ್ರೆಸೆಂಟ್ ಮಾಡೋಣ. ನಿತಿನ್ಗೆ ಪರ್ಫ್ಯೂಮ್ಸ್ ಅಂದರೆ ತುಂಬ ಇಷ್ಟ, ಸೊ ಹಾಗಾಗಿ ಇದನ್ನ ತರಿಸಿದ್ದೀನಿ. ನನ್ನ ಹತ್ರ A4 ಶೀಟ್ ಇರಲಿಲ್ಲ, ಅದಕ್ಕೆ ಇದರಲ್ಲೇ ಒಂದು ಲೆಟರ್ನ ಬರ್ತಿದ್ದೀನಿ. ನೋಡೋಣ. ಮೇಬಿ ನಿಮಗೆ ಸರ್ಪ್ರೈಸ್ ಇದೆ ಒಂದು. ಇಡಿ. ಹ್ಯಾಪಿ ಫಾದರ್ಸ್ ಡೇ. ಯು ಹ್ಯಾವ್ ಬೀನ್ ಅ ಫಾದರ್ ಒನ್ಸ್ ಅಲ್ಲ? ಪ್ರೀಮಿಯಂ ಪರ್ಫ್ಯೂಮ್. ನಿಂಗೆ ಇಷ್ಟ ಅಲ್ಲ ಪರ್ಫ್ಯೂಮು? ಅವನೊಮ್ಮೆ ಅಪ್ಪ ಆಗಿದ ಅಲ್ಲ, ಅದಕ್ಕೆ. ಇದು ನನಗೆ ಹೋದು ಬೇಡವಾ? ನಾನು ಇದನ್ನ ಮಾಡಿದ್ದು ಸರಿನೋ ತಪ್ಪೋ ಅಂತ ನಂಗೆ ಗೊತ್ತಿಲ್ಲ. ಬಟ್ ನಾನಾದರೂ ನನ್ನ ನೋವನ್ನ ಹೇಳ್ಕೊತಿದ್ದೆ, ಅಳ್ತಿದ್ದೆ ಅವನ ಹತ್ರ. ಬಟ್ ಅವನು ನನ್ನ ಮಗುನ ಕಳ್ಕೊಂಡಾಗಿಂದನೂ ಸ್ವಲ್ಪನೂ ನನ್ನ ಹತ್ರ ಏನೂ ತೋರಿಸ್ಕೊತಿರ್ಲಿಲ್ಲ, ನಾನು ಏನಕ್ಕೆ ಹೊರಗ್ತೀನಿ ಅಂದ್ಬಿಟ್ಟು. ಸೊ ಹಾಗಾಗಿ ಅವ್ನು ಸ್ವಲ್ಪ ಸ್ಪೆಷಲ್ ಫೀಲ್ ಆಗಲಿ ಅಂತ ತರಿಸಿದ್ದೆ. ಬಟ್ ಈ ಲೆಟರ್ ಓದ್ತಾ ಅವ್ನು ತುಂಬಾ ನರ್ವಸ್ ಆದ ಆ್ಯಂಡ್ ತುಂಬಾ ಎಮೋಷ್ನಲ್ ಆದ. ಅರ್ಧ ಓದ್ತಿದ್ದಂಗೆ ಅವ್ನ ಕೈಲಿ ಆಗಲಿಲ್ಲ, ಎದ್ದೋಗ್ಬಿಟ್ಟೆ. ನಾನು ಅಲ್ಲಿ ವೀಡಿಯೋನ ಕಟ್ ಮಾಡಿಬಿಟ್ಟೆ. ತುಂಬಾ ಜೋರಾಗಿ ಅಳ್ತಾ ಇದ್ದ ನಿತಿನ್. ನನಗೆ ನೋಡೋಕ್ಕಾಗಲಿಲ್ಲ, ನಾನು ಯಾಕೆ ಕೊಟ್ಟೆ ಅನ್ನೋ ಅಷ್ಟು ಫೀಲ್ ಆಯಿತು. ಬಟ್ ದೆನ್ ಹಿ ವಾಂಟ್ಸ್ ಟು ಬಿ ಅ ಸ್ಪೆಷಲ್ ಡ್ಯಾಡ್. ಹಿ ಈಸ್ ಆಲ್ವೇಸ್ ಅ ಗ್ರೇಟ್ ಡ್ಯಾಡ್ ಫಾರ್ ಮೈ ಸನ್ ಅಂತ ಹೇಳ್ತೀನಿ. ಅದಾದಮೇಲೆ ನಾನು ಯಾವ ವೀಡಿಯೋನ ರೆಕಾರ್ಡ್ ಮಾಡೋಕ್ಕಾಗಿರಲಿಲ್ಲ ಅಂತ ರೆಕಾರ್ಡ್ ಮಾಡಲಿಲ್ಲ. ಮತ್ತು ಅದಾಗಿ ಒಂದು 4-5 ಡೇಸ್ ಆದಮೇಲೆ ಗೋಲ್ಡ್ ಪ್ರೈಸು ಸದ್ಯಕ್ಕೆ ಕಮ್ಮಿ ಆಗಿತ್ತು ಅಂದ್ಬಿಟ್ಟು ನಾವು ರೆಗ್ಯುಲರಾಗಿ ಗೋಲ್ಡ್ ಶಾಪಿಂಗ್ ಹೋಗೋಂಥ ಐ ಮಾತಾ ಜ್ಯುವೆಲರ್ಸ್ಗೆ ಅಂತ ಹೋಗಿದ್ವಿ ನಾವು. ಅಲ್ಲಿ ಹೋಗ್ಬಿಟ್ಟು ನನಗೊಂದು ಚಿಕ್ಕದು ತಾಳಿ ಚೈನ್ ತೊಗೋಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು. ಅದು ತೊಗೊಳಕ್ಕಾಗ್ತಾ ಇರಲಿಲ್ಲ. ನಾವು ಮಿಡಲ್ ಕ್ಲಾಸ್ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಇರುತ್ತೆ. ಆವತ್ತು ಗೋಲ್ಡ್ ಪ್ರೈಸ್ ಕಮ್ಮಿ ಇದ್ದಿದ್ದ ಕಾರಣ ಒಂದು ದೊಡ್ಡ ಮನ್ಸು ಮಾಡಿ ಇಬ್ಬರೂ ಹೋದ್ವಿ ತೊಗೊಬರೋಣ ಅಂತ. ಸ್ವಲ್ಪ ಲೈಟ್ ವೆಯ್ಟಲ್ಲಿನೇ ತೊಗೊಂಡು ಬಂದ್ವಿ. ನಿತಿಂದು ಡ್ರೀಮ್ ಚೈನ್ ಕೂಡ ನೋಡಿ ಅದ್ರದ್ದೆಲ್ಲ ಕೋಟೆಲ್ಲ ನೋಡ್ತಾ ಇದ್ವಿ, ಅಪ್ಕಮಿಂಗ್ ಡೇಸಲ್ಲಿ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು. ಇವರು ಫಾರೆಕ್ಸ್ ನಿಚ ಫಾರೆಕ್ಸ್ ಕಾಣಿಸೋದಕ್ಕೆ ಬಚಾವು ಇಲ್ಲ 6x ಹಾಕ್ಸು. ಸರ್ಪ್ರೈಸ್ ಆಗಿ ತೋರ್ಸೋಣ, ಈಗಲೇ ಬೇಡ. ರೆಡಿ ಆಗಿರಿ, ಹೋಗ್ರಿ ಹೋಗ್ರಿ. ಫುಲ್ ಖುಷಿ. ಇವನೇನೋ ತಿಂತಾ ಇಲ್ಲ, ಡಯಟ್ ಮಾಡ್ತಾವನಂತ. ಡಯಟ ನೋಡ್ತೀನಿ ಎಷ್ಟು ದಿವಸ ಇರುತ್ತೆ, ಇವೆಲ್ಲ ಎಷ್ಟು ದಿನ ನೋಡ್ತೀನಿ. ಡಯಟ್ ಗೇಟ್ ಎಲ್ಲ ನನ್ನ ಸ್ಯಾಂಡ್ವಿಚ್ ಆಗ್ತೈತೆ. ಹಾಂ ಓಕೆ. ಹೊಟ್ಟೆ ಬಾಯಿ ನಂಗೆ ಮೀಟಿಂಗ್ ಶುರು ಆಯ್ತಾ ಅಂತ. ನಮ್ಮ ಹೇರ್ ಸ್ಟೈಲ್ ಯಾಕೆ ಹಿಂಗೆ ಮಾಡ್ಕೊಂಡ ನೋಡಿ. ನಾವು ಹಂಗೆ ಅವನೇ. ನಿಮ್ಮ ಸೊಸೆದು ಫಸ್ಟ್ ಸೆಲ್ಫ್ ಗಿಫ್ಟ್. ಥ್ಯಾಂಕ್ ಯು. 8% ಬೇಬಿ
ಪರ್ಸ್ ನೋಡ್ರಿ ಸೋಫಾಗೆ ಮ್ಯಾಚಿಂಗ್ ಆಗಲಿ ಅಂತ ತಗೊಬಂದಿದ್ವಿ. ಪರ್ಸ್ ಯಾಕೆ ಕೊಡ್ತಾ ಇದೀನಿ ಅಂತ ಅರ್ಥ ಆಯ್ತಾ? ತುಂಬ್ಕೊಳ್ಳಿ ಅಂತ ಎಲ್ಲೆಲ್ಲ ಲವ್ ಇಟ್ಟಿದ್ದಾರೆ ಎಲ್ಲ ತೆಗ್ದು ತುಂಬ್ಕೊಳ್ಳಿ ಅದ್ರೊಳಗೆ. ನೀವು ಖುಷಿ ಆಗ್ಬೇಕು. ಮದ್ವೆಯಾಗ 1 ಗ್ರಾಮ್ ಗೋಲ್ಡ್ ಇಟ್ಕೊಂಡಂಗೆ ಬಂದವಳು ನಾನು. ಚಿಕ್ಕದಾಗಿ ಶುರು ಮಾಡಿದ್ದೀನಿ. ಅವ್ರಿಗೆ ಗೋಲ್ಡ್ ಅಂದ್ರೆ ಆಸ್ತಿ ನಿಂಗೆ ಗೊತ್ತಲ್ಲ. ಚೆನ್ನಾಯ್ತಾ? ಹೇಳಕ್ಕಿಲ್ಲ ವಿಡಿಯೋ ಅಂತ. ಎಷ್ಟು ಐತೆ ಅಷ್ಟೇ ಹಾಕ್ಬೇಕು, ಜಾಸ್ತಿ ತುಂಬು ಖಾರ ತೂತಾತ. ಎಷ್ಟು ಗ್ರಾಮ್ ಇರಲ್ಲ ನಿನ್ ಪ್ರಕಾರ? ಬಿಲ್ ನೋಡ್ಬಿಡಕ್ ಹಿಂಗೆ ಅದನ್ನ ರೀಡ್ ಮಾಡಿ ಹಿಡ್ದು ಕಾಣಿ. ಆರದ್ರಲ್ಲಿ ಮುಳುಗಿ ಎದ್ದು ಊಟವ್ರಿ. ಅಷ್ಟೇ ಇತ್ತ ಅಷ್ಟು ನಿಮ್ ಪ್ರಕಾರ? ಅಲ್ಲ ಅದೇ ಕೇಳಿದ್ ನಿಮ್ಗೆ ಹೇಳಿ. ಹಿಡಿದ್ ನೋಡಿದ್ರೆ ಅಷ್ಟಿದೆ ಅನ್ಸುತ್ತಾ? ಕರೆಕ್ಟ್ ಆಗಿ ಚಾಲಾಕಿ. ಅದಕ್ಕೆ ಅಕ್ಕ ನಮ್ಗೆ ಯಾವಾಗ್ಲೂ ಒಂದ್ ಅನ್ಸದ್ ನನ್ಗೆ ನಿಂಗೆ ಒಂದ್ ಕನ್ಫ್ಯೂಷನ್ ಏನ್ ಗೊತ್ತಾ? ಅದ್ರ ನಾನ್ ಗೊತ್ತಾಗಿಲ್ಲ ನೋಡ್ ಫಸ್ಟ್ ನನಗೆ ನಿಂಗೆ ಯಾವಾಗ್ಲೂ ಒಂದ್ ಕನ್ಫ್ಯೂಷನ್ ಏನಂದ್ರೆ, ನಾವು ಇಷ್ಟೊಂದು ದುಡಿತೀವಿ, ನಮ್ಮ ಹತ್ರ 1 ಗ್ರಾಮ್ ಚಿನ್ನ ತಗೊಳಕ್ಕಾಗಲ್ಲ. ನಮ್ಮ ಅತ್ತೆ ದುಡಿತಿದ್ದು 1800 rupees per month. ಅವಾಗ ಏನ್ ಬೇಬಿ 1500 rupees ಅಂತ ಎಷ್ಟು ಗೋಲ್ಡ್ ಮಾಡಿಸ್ಕೊಂಡವ್ರು ಗೊತ್ತಾ? ಕಳ್ಕೊಂಡವ್ರೆ ಸುಮಾರು. ಇದ್ದಿದ್ರೆ ಈಗ 1/2 kg ಆಗಿರೋದೇನೋ. ಎಲ್ಲ ಗುಡಾಣಿ ಮಾಡಿ ಎತ್ ಮಾಡ್ಗವ್ರೆ. 200 to 250 ಗ್ರಾಮ್ ಅವ್ರದ್ದು ಚಿನ್ನ ಇದಾಗಿದ್ದು ಕಳ್ದೋಗಿದ್ದು. ಎಷ್ಟು ಒಟ್ಟು ಕಳ್ದೈತಂತೆ ಸುಮಾರು. ಅದು ಇದ್ದಿದ್ರೆ ಇವಾಗ 1/2 kg ಚಿನ್ನದ ಒಡತಿ ನಾವು ಅತ್ತೆ. ನೋಡಕ್ಕೆ ಹಿಂಗಾರೆ ಗೈಸ್ ಹೆವಿ ಚಾಲಾಕಿ. ಮೂರ್ತಿ ಚಿಕ್ಕದಾದ್ರೆ ಕೀರ್ತಿ ದೊಡ್ಡದು. ಗಾಡಿ ಹಾಕಿರಿ ಗಾಡಿ ಯಾ ಗಾಡಿ? ಸ್ಪ್ಲೆಂಡರ್, ಹೀರೋ ಹೊಂಡನ, ಮಾರುತಿ ಸುಜುಕಿ. ಚೆನ್ನಾಗಿದ್ಯಾ? ನಾನು ಹಾಕಿ ನೋಡ್ದೆ. ನಾಳೆ ಶುಕ್ರವಾರ ದೇವ್ರ ಹತ್ರ ಪೂಜೆ ಮಾಡ್ಬಿಟ್ಟು ನಾಳೆ ಪೂಜೆ ಮಾಡ್ಬಿಟ್ಟು ಅಲ್ಲೇ ಹಾಕೋ ಅಲ್ಲಮ್ಮ. ನಾಳೆ ಶುಕ್ರವಾರ ಒಳ್ಳೆ ದಿನ. ಪೂಜೆ ಮಾಡ್ಬಿಟ್ಟು ಬೀರಲ್ಲಿ ಇಡ್ತೀನಿ. ಈಗ ದೇವ್ರ ಮನೇಲಿ ಇಟ್ಟು ಹಚ್ಚಿದೀಯಾ? ಕೈಕಾಲು ತೊಳ್ಕೊಂಡ್ ಬರ್ತೀನಿ ಫಸ್ಟ್. ನನ್ ಫಸ್ಟ್ ಟೈಮ್ ಈ ತರ ಬಾಕ್ಸ್ ನನ್ಗೆ ಯಾವಾಗ್ಲೂ ಆಸೆ ಬುಜ್ಜಿ ಅವರೇ ಬರಕ್ ಕೊಡ್ಬೇಕು ಈ ತರ ಬಾಕ್ಸ್ ನಂಗಾದ್ರೆ ಜನರು ಪರ್ಚೇಸ್ ಮಾಡಿದ್ರೆ. ಇವಾಗ ನೆಕ್ಸ್ಟ್ ಇನ್ನೊಂದು ಆಸೆ. ಮುಗೀತು ಬಿಡ್ರಿ, ತಲೆ ಕೆಡ್ಸ್ಕೊಂಡ್ಬಿಟ್ರಿ. ಯುವರ್ ಫ್ಯೂಚರ್ ಇಸ್ ವೆರಿ ವೆರಿ ಬ್ರೈಟ್. ಏನು ಸ್ಪೆಷಲ್ ಇವತ್ತು? ಗುಂಡಿಗೆ ಮತ್ತೆ ಇದು ಗುಂಡಿಗೆ ಮಾಡ್ತಾ ಇದೀನಿ. ಇದಕ್ಕೆ ಅಲ್ಲಿ ಲಿವರ್ ಇದೆ. ಲಿವರ್ನ ಕೂಡ ನಾವು ಆ್ಯಡ್ ಮಾಡ್ತಿದ್ದೀವಿ. ಯಾಕೋ ಇವತ್ತು ನಿತಿನವರು ತಗೊಬಂದಿದ್ದಾರೆ. ತುಂಬಾ ಸಿಂಪಲ್ ಆಗಿ ಡ್ರೈ ಐಟಮ್ ತರ ಮಾಡ್ತಾರದು. ಚಾಕ್ನ ಮಾಡ್ಬೇಕು. ವಾಶ್ ಮಾಡಿ ಕಟ್ ಮಾಡಿ ಆಲ್ರೆಡಿ ಇಟ್ಟಿದ್ದೆ ನಾನು. ಚಾಕ್ನ ಮಾಡ್ಬೇಕು ತಾನೆ. ಗೀ ರೋಸ್ಟ್ ಚಾಕ್ನ ಎಲ್ಲ ನಾನು ಮಾಡ್ತೀನಿ. ಏನು ಅದಕ್ಕೆ ಮೆಟೀರಿಯಲ್ಸ್ ನಮ್ಮ ಹತ್ರ ಸರಿಯಾಗಿ ಏನಿಲ್ಲ, ಗ್ಯಾಸಲ್ಲೇ ಸುಡೋದು. ಇದೇನು ಗೊತ್ತಾ? ಗೀ ರೋಸ್ಟ್. ಗೀ ರೋಸ್ಟ್ ತುಪ್ಪ ತರ ಗ್ರೇವಿ ಮಾಡೋಣ ಅಂತ ಫಸ್ಟ್ ಅನ್ಕೊಂಡಿದ್ದು. ನಿಮ್ ಬಾವ ಬೇಡ ಇದ್ರ ತರ ಮಾಡು, ಅದಕ್ಕೆಲ್ಲ ಕಾಯಿ ಮಸಾಲೆ ಎಲ್ಲ ಜಾಸ್ತಿ ಆಗ್ತೀವಲ್ವಾ. ಇದಕ್ಕಂದ್ರೆ ಏನಿಲ್ಲ, ಕೋಳಿ ತರ ಅಷ್ಟೇ. ಓ, ಅವ್ರು ಡಯಟ್ ಮಾಡ್ತಾರ. ಡಯಟ್ ಅಲ್ಲ, ನಮ್ಮ ಬಾಸ್ ಡಯಟ್ ಅಲ್ಲ. ಅವರೇ ಮಸಾಲ ಗಿಸಾಲ ಚಾಟ್ಸ್ ಗೀಟ್ ಎಲ್ಲ ಮನೇಲಿ ವಾರದಲ್ಲಿ ಕಮ್ಮಿ ಅಂತ ಅಂದ್ರು ಔಟ್ ಆಫ್ 7 days 4 days ನಾನ್ ವೆಜ್ ಇದ್ದೇ ಇರುತ್ತೆ ಅಲ್ವಾನು? ಅದು ಫಿಕ್ಸ್. ಖಾರ ಕಮ್ಮಿನೇ ಹಾಕ್ತಿದ್ದೀನಿ. ಪೆಪ್ಪರ್ ಪೌಡರ್ ಹಾಕಿದ್ರೆ ಚೆನ್ನಾಗಾಗುತ್ತೆ. ಪೆಪ್ಪರ್ ಜಾಸ್ತಿ ಯೂಸ್ ಮಾಡಬಾರ್ದು ಅಂತಾರಪ್ಪ, ಹಾರ್ಟಿಗೆ ಪ್ರಾಬ್ಲಮ್. ಅಮ್ಮ ಪೆಪ್ಪರ್ ಪೌಡರ್ ತನ್ನಿ ಅಮ್ಮಂಗೆ, ಡೈನಿಂಗ್ ಟೇಬಲ್ ಮೇಲೆ. ಆಂಟಿ ಪೆಪ್ಪರ್ ಪೌಡರ್ ಪ್ಲೀಸ್.
ಚೆನ್ನಾಗಿ ತಗೊಂಡು ಇದಕ್ಕೆ ಏನಾರು ಮೊಟ್ಟೆ ಹೊಡೆದಾಗ ನೀವು ಚೆನ್ನಾಗಿ ನಮಗೆ ಮೊಟ್ಟೆ ಇಲ್ಲ ಮೊಟ್ಟೆ ತಗೊಬನ್ನಿ ನೋಡಿ ಪಟ್ಟಂತ ಅಂಗಡಿ. ನಂಗೆ ಯಾರು ಹೇಳಿಲ್ಲ. ಮೊಟ್ಟೆ ತಂದರೆ ಸುಮ್ಮನೆ ವೇಸ್ಟ್ ಮಾಡ್ತೀರ ನೀವು. ಬೇಯಿಸ್ತೀರ, ಬೇಯ್ದಿಲ್ಲ ಅಂದ್ಬಿಟ್ಟು ಎತ್ತಾಕ್ತೀರ. ಅದಕ್ಕೆ ಸ್ವಲ್ಪ ಲಾಸ್ಟಲ್ಲಿ ಕೊತ್ತಂಬರಿ ರೆಸಿಪಿ ಏನೋ ನಾನು ಶೂಟ್ ಮಾಡ್ತಿಲ್ಲ ನಾನು ಸುಮ್ಮನೆ ಹಂಗೆ ಜಲಕ್ ಏನು ಮಾಡ್ತಾ ಇದ್ದೀವಿ ಅಂತ ತೋರ್ಸಕ್ಕೋಸ್ಕರ. ಮೊಟ್ಟೆ ಅಂತ ಗೊತ್ತಾರಲ್ಲ ಇವ್ರು ತಂದರೆ ಎಲ್ಲ ವೇಸ್ಟ್ ಮಾಡ್ತಾರೆ ಅಂದ್ಬಿಟ್ಟು ನಾನು ಒಬ್ಬನೇ ಕುಡ್ಕೊಂಡ್ಬಿಡ್ತೀನಿ ಅಲ್ಲಿ ಅಲ್ಲ ಅಷ್ಟೇ. ಇಲ್ದಂದ್ರೆ ವೇಸ್ಟ್. ನಮ್ಮ ಮನೇಲಿ ಮೊಟ್ಟೆ ವೇಸ್ಟ್ ಆಗಲ್ಲ. ಅವಾಗೆಲ್ಲ ಯಾವುದು ಯಾವಾಗಂದ್ರೆ ಅಷ್ಟೊಂದು ಬರ್ತಿತ್ತು. ಎಷ್ಟು ಗೈಸ್ ನಮ್ಮ ಮನೇಲಿ ಕಮ್ಮಿ ಅಂದ್ರು 100-200 ಮೊಟ್ಟೆ ಇಷ್ಟೊಂದ್ ತರ ಮೊಟ್ಟೆ ತಂದ್ಬಿಡ್ತಾ ಇದ್ವಿ ಒಂದೇ ಸಲ. ಒಂದೇ ಸತಿ ತಂದ್ಬಿಟ್ರೆ ಸ್ಟಾಕ್ ಮಾಡ್ಕೊಬಿಡೋದು. ಈಗ ಕಮ್ಮಿ ಮಾಡ್ತೀವಿ ನಾನು. ಈಗೆಲ್ಲ ಜಾಸ್ತಿ ಎಲ್ಲ ಯಾರು ಯೂಸ್ ಮಾಡೋದು ಮೊಟ್ಟೆ. ಈಗ ಯಾರು ಇವಾಗ ಫಸ್ಟ್ ಅಂದ್ರೆ ನಾನು ವಾರದ ಅಷ್ಟು ದಿನ ತಿಂತಿದ್ದೆ. ಸೋಮವಾರ ಮತ್ತೆ ಶನಿವಾರ 2 ದಿನ ನಾನು ಅವಾಗಿಂದಾನು ತಿಂತಿಲ್ಲ. ಇವಾಗ ವಾರದಲ್ಲಿ 4 ದಿವಸ ತಿನ್ನಲ್ಲ ನಾನು. ಫುಲ್ ಚಾರ್ ಆಗ್ಬಿಟ್ಟು ಇನ್ನೊಂದು ಸ್ವಲ್ಪ ದಿವಸ ಗುರುವಾರನೂ ಬಿಟ್ಬಿಡ್ತೀನಿ ತಿನ್ನಲ್ಲ. ಬುಧವಾರ ಮತ್ತೆ ಭಾನುವಾರ ಅದು ಹೆಂಗಿರ್ತಾರಪ್ಪ. ನಂಗೆ ನಂಗಂತ ನಂಗೆ ಆಗಲ್ಲ, ತಿನ್ನಲ್ಲ. ಶನಿವಾರ ಸೋಮವಾರ ಮಾತ್ರ ಇರ್ತೀನಿ. ಟೀಮ್ ಲಂಚ್ ಡಿನ್ನರ್ ಇದೆ. ಲಂಚ್ ಅನ್ಕೊಂಡು ಈಗ ಡಿನ್ನರ್ ಹೋಗೋಣ ಅಂತ ಪ್ಲಾನ್ ಮಾಡಿದ್ರು. ಈಗ ಅಲ್ಲೋ ಎಲ್ಲರೂ ನಾನ್ ವೆಜ್ ತಿಂತಾರೆ, ನಾನು ಒಬ್ಳು ವೆಜ್. ಎಲ್ಲ ಪುಳ್ಚಾ ಇರ್ತಾರೆ ಮಾಡೋದೆಲ್ಲ ಪುಳ್ಚಾ ಇದ್ದೀವಿ. ಅಂದ್ರೆ ಲೈಕ್ ನಾನ್ ವೆಜ್ ತಿನ್ನಲ್ಲ ಅಂತ. ಸಾರಿ ಆ ವರ್ಡ್ ಏನಾದ್ರು ಮಿಸ್ಟೇಕ್ ಇದ್ರೆ ಐ ಸೋ ಸಾರಿ. ನಂಗೆ ಅದು ಅರ್ಥ ಗೊತ್ತಿಲ್ಲ, ಸುಮ್ಮನೆ ಎಲ್ಲರೂ ಯೂಸ್ ಮಾಡ್ತಾರಲ್ಲ ಅಂತ ನಾವು ಮಾಡ್ತೀವಿ. ನಾನ್ ವೆಜ್ ವೆಜಿಟೇರಿಯನ್ಸ್ ಪುಳ್ಚಾ ಇರೋದ ಬೇರೆ ಏನು ಅರ್ಥ ಇಲ್ಲ ತಾನೆ. ಯಾಕಂದ್ರೆ ಕೆಲವೊಬ್ರು ವೆಜಿಟೇರಿಯನ್ಸ್ ವಿಡಿಯೋ ಮಾಡ್ತಿದ್ರೆ ಬೇಜಾರಾಗ್ಬಿಡುತ್ತೆ. ಹಾಕಿ ಎತ್ತಾಕ್ರಿ ಜಾಗಕ್ಕಾಗುತ್ತೆ. ನೋಡಿ ಎಲ್ಲ ಗೊತ್ತೈತೆ. ಅರ್ಧ ಕ್ಲೀನ್ ಮಾಡೋದು ಅರ್ಧ ತೊಳೆಯೋದೇ ಐತಿ. ಗೀ ರೋಸ್ಟ್ ತುಪ್ಪನೇ ಕಾಣಿಸ್ತಿಲ್ಲ. ಇಲ್ಲೆಲ್ಲ ಐತಲ್ಲ. ಇನ್ನೇನಿದು ಎಣ್ಣೆ ಜಿಡ್ಡು ತುಪ್ಪನೇ. ನಾನ್ ವೆಜ್ ಅಲ್ಲಿ ಯೂಶಲಿ ಅದ್ರದ್ದೇ ಬಿಟ್ಕೊಂಡ್ಬಿಡುತ್ತೆ ಜಿಡ್ಡು, ಎಣ್ಣೆ ಜಿಡ್ಡು. ಈ ಮನೆ ಅಡುಗೆ ಮನೆ ಒಂಥರ ಚಿಕ್ಕದಾಗಿತ್ತು. ಒಂದೇ ಜಲೆಲ್ಲ ಸಿಗೋದು ನಿನಗೆ. ಅಲ್ಲೇ ತೋರಿಸ್ತಿದ್ಯೋ, ನನ್ನ ತೋರ್ಸೋದ್ ಬಿಟ್ಟು ನೀವು ಕಾಣ್ತಾ ಇದ್ದೀರ. ಅಲ್ಲಿ ಏನಾದ್ರು ಆಗುತ್ತೆ ಅಂತ ನೋಡ್ತಾ ಇದ್ದೀನಿ. ಏನ್ ನಿನ್ ಗುಂಡಿಗೆ ಕಡ್ಡು ಮುಂದೆ ಎದ್ಬಿಡುತ್ತಾ? ಮೇಲ್ಗಡೆಗೆ ಕೈಗೆ ಎತ್ಕೊಂಡು ಹಾರ್ಕೊಂಡ್ಬರುತ್ತಾ ಅಂತ. ನಮ್ಮ ಬಾಸ್ ಇದ್ರು. ಅದೇನು ಕೂಗ್ತಾನಪ್ಪ, ಬೇಜಾರಾಗ್ಬಿಡುತ್ತೆ ಕೇಳಿಸ್ಕೊಂತಿದ್ರೆ. ನಮ್ಗೆ ಹಿಂಗೆ ಸಡನ್ನಾಗಿ ಖರ್ಚು ಬರ್ತಾವೆ, ಅವ್ರಿಗೂ ಆ ಥರ ಬಂದಿರ್ತವೆ. ಅದಕ್ಕೆ ನಾನೇನು ಮಾಡ್ತೀನಿ ಹೇಳ್ರಿ, ಮನೆ ಕಟ್ಟಿರೋದೇ ಇಸ್ಕೊಂಡ್ಬಿಡ್ತೀನಿ. ಆಗ ಲೋನ್ ಹಾಕ್ಸ್ಕೊಳ್ಳೋದು ಬ್ಯಾಂಕ್ ಕಡೆಯಿಂದ. ಇಲ್ಲಾಂದರೆ ಅಷ್ಟೊತ್ತಿಗೆ ಒಳ್ಳೆ ಕೈ ಕಾಲು ಆಡ್ತಿದ್ರೆ ಫುಲ್ ಕ್ಯಾಶ್ 1 ವರ್ಷಕ್ಕೆ ಆಗ್ಬಿಟ್ಟು. ಈಗ ಆಡ್ತವೆ, ಈಗ ಆರೆಂಜಿ ಇಲ್ಲ. ಮದುವೆ ಆಗೋಷ್ಟೊತ್ತಿಗೆ ಮದುವೆ ಆಗಿ ಒಳಗೆ ಬಿಡ್ರಿ ನೋಡೋಣ ಮುಂದಕ್ಕೆ. ಇಲ್ಲ ಅಂತಂದ್ರೆ ಮದುವೆ ಮಾಡಿಲ್ಲ ಅಂದ್ರೆ 28 ವರ್ಷದೊಳಗೆ ಮನೆ ತಗೊಬೇಕಷ್ಟೆ. ಅದು ಯಾರಾದ್ರೂ ಮಾಡ್ಕೊಳ್ಳಿ, ಹೆಂಗಾರು ಮಾಡ್ಕೊಳ್ರಿ. ನಿಮಗೆ ಬರ್ಕೊಡ್ತೀನಿ ಅಂತಿದ್ರಪ್ಪ, ಬರ್ಕೊಡ್ಬೋದು. ನಾನು ನಾನಾಗಿ ಬರ್ಕೊಡೋಣ. ನಾನು ಬರ್ಸ್ಕೊಳ್ಳೋದಿಲ್ವಲ್ಲ, 6 ಹೆಣ್ಮಕ್ಳಿಗೆ ಕೊಡೋಗ್ಬಿಡ್ತೀನಿ. ಹೆಣ್ಮಕ್ಳು ಕೊಟ್ಬಿಡು ಅಂತೀನಿ ಅಷ್ಟೇ. ನಾನು ಬರ್ಸ್ಕೊಳ್ಳೋದಿಲ್ಲ, ಅದಕ್ಕೆ ಕೈ ಹಾಕಲ್ಲ, ಏನಿಲ್ಲ, ಯಾವುದಕ್ಕೂ ಕೈ ಹಾಕಲ್ಲ ನಾನು. ನಾನು ಆಗ್ಲಿಂದನೂ ಅನ್ಕೊಂಬತ್ತಾ ಇರೋದು ಒಂದೇ, ಅದೊಂದೇ. ಇಲ್ಲಿ ಗಂಟ ಚೇಂಜ್ ಆಗಿಲ್ಲ, ಮುಂದಕ್ಕೆ ಚೇಂಜು ಆಗಲ್ಲ. ನೋಡೋಣ.
ನಿಮ್ಮ ಜೀವನ ರೂಪಿಸ್ಕೊಂಡು ಚೆನ್ನಾಗಿರಿ, ಕಷ್ಟನೋ ಸುಖನೋ ನನ್ನ ಕೈಲಿ ಆದಷ್ಟು ಓದಿಸಿದ್ದೀನಿ. ಇನ್ನು ಮುಂದಕ್ಕೆ ಒಂದು ಲೆವೆಲಿಗೆ ನೀವು ಬೆಳೆಯೋವರೆಗೂ ಜೊತೆಲೇ ಇರ್ತೀನಿ, ಎಲ್ಲೂ ಹೋಗಲ್ಲ, ನಾನು ಯಾವತ್ತೂ ಎಲ್ಲೂ ಹೋಗಲ್ಲ. ನಿಮ್ಗೆ ಯಾವತ್ತು ಸಾಕು ನಮ್ಮ ಅಕ್ಕನ ಜೊತೆ ಇದ್ದಿದ್ದು ಅನ್ಸುತ್ತೋ ನೀವೇ ಯಾವತ್ತು ಹೇಳ್ತೀರಾ. ಅಷ್ಟೊತ್ತಿಗೆ ನಾನೇ ಇರಲ್ಲ ಬಿಟ್ಟು ಹೊಂಟೋಗ್ಬಿಟ್ಟಿರ್ತೀನಿ. ಎಲ್ಲೋ ಯಾರು ಹೇಳ್ತೀರಾ? ಅಷ್ಟೊತ್ತಿಗೆ ನಾನೇ ಇರಲ್ಲ, ನಾನೇ ಹೊಂಟೋಗ್ಬಿಟ್ಟಿರ್ತೀನಿ ಅಂದೆ. ಅಲ್ಲ ಹೇಳಿದ್ದಪ್ಪ. ಬೇಬಿ ಬಂದೈತೆ ನೋಡ್ಬಾರು. ಅಂಕಲ್ ಬನ್ನಿ, ಬನ್ನಿ ಅಂಕಲ್. ಅಂಕಲ್ ಬನ್ನಿ. ಸೌಂಡ್ ಎಲ್ಲ ಕೊಡ್ತಾವ್ರೆ. ಅಂಕಲ್ ನೆಕ್ಸ್ಟ್ ಲೆವೆಲ್ ಫುಲ್. ಅಂಕಲ್ ಜಿಮ್ಗೆ ಹೋಗಿ ಬಾಡಿ ಗಿಡಿ ಎಲ್ಲ ಮಾಡ್ಕೊಂಡು ಹಿಂಗ್ ಬರ್ತಾರೆ ಅಂಕಲ್ ಇವಾಗ. ಹಾ ನೋಡಕ್ಕಲ್ಲ ಮಟನ್ ಮಸಾಲೆ ಆಗಿದ್ದೀನಿ ಬೇಬಿ, ಲಿವರಿಗೆ ಸಕ್ಕತ್ತಾಗತ್ತೆ ಅದು ಮಸಾಲೆ. ಅದಕ್ಕೆ ದೂರದಿಂದ ವಾಸ ಮಾಡಿದ್ರಿ. ಇದು ಪುಡಿ ಆಗುತ್ತೆ ನೋಡ್ಕೋ. ಇಲ್ಲ ಅದಕ್ಕೆ ತಿರುಗ್ಬಿಟ್ಟು ಬಿಟ್ಬಿಟ್ಟಿದ್ದೀನಿ. ಚೆನ್ನಾಗಿ ಬೆಂದು ಬೇಕು ಅಂದ್ರೆ ಅದೇ ಸರ್. ಒಳ್ಳೆ ರೆಸಿಪಿ ಮಾಡಿದ್ರೆ 30 ಗ್ರಾಮ್ ಅಲ್ಲಿ ಪ್ರೋಟೀನ್ ಬೆಂದಿದ್ಯಾ? ಬೆಂದಿದ್ದು ಗೊತ್ತಾಗಲ್ಲ. ತಿನ್ ನೋಡ್ರಿ ಒಂದು ಪೀಸ್. ಎತ್ ನೋಡು ಬಿಸಿ ಇರತ್ಲಿ ಅಪ್ಪ. ಜಿಮ್ಗೆ ಹೋಗೋರು ನಿಮ್ಗೆಲ್ಲ ಬಿಸಿ ಅನ್ನಿಸ್ಬಾರ್ದು. ಅನ್ಸುತ್ತೆ. ಜಿಮ್ಗೆ ಹೋಗೋರು ಹೆಂಗಿರ್ಬೇಕು ನೀವು? ಅದು ಅರ್ಧ ಬೆನ್ಮೇಲೆ ಲಿವರ್ ಹಾಕಿದೆ ಚೆನ್ನಾಗಿ. ಕುಣ್ಗೆಕಾಯಿ ಅದ್ ಬಿಡು. ನೀವು ಯೂತ್ಸ್ ಹೆಂಗಿರ್ಬೇಕು? ಬಿಸಿ ಐತಿಲ್ಲ ಅಂತೀರಪ್ಪ. ಬೆಂದೈತಾ? ಇನ್ನೊಂಚೂರು ಬೇಗ ಬಿಡ್ಲಾ? ಸಾಕು, ಜಾಸ್ತಿ ಬೇಯ್ದ್ರೆ ಇದಾಗ್ಬಿಡುತ್ತದು. ಆಫ್ ಮಾಡ್ಲಾ? ಲಿವರ್ ಹಾಕಿ ಎಷ್ಟು ನಿಮಿಷ ಆಯ್ತು? ಗೊತ್ತಿಲ್ಲ, ನೆನಪಿಲ್ಲ. 2-3 ಜಾಸ್ತಿ. ವಿಡಿಯೋ ಸ್ಟಾರ್ಟ್ ಮಾಡಿ 7 ಮಿನಿಟ್ಸ್ ಆಗೈತೆ. 7.5 ಮಿನಿಟ್ಸ್. ಜಸ್ಟ್ ಒಂದು ಫ್ಲೇಮ್ ಬಾಯ್ ಅಂಕಲ್. ಓಕೆ ಗಾಯ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಏನ್ ಮಾಡ್ತೀನಿ. ಮತ್ತೆ ಸಿಗ್ತೀನಿ ಹೊಸ ಬ್ಲಾಗಲ್ಲಿ. ಅಂಟಿಲ್ ದಟ್ ಟೇಕ್ ಕೇರ್, ಲಾಟ್ಸ್ ಆಫ್ ಲವ್ ಅಂಡ್ ಬಾಯ್ ಅಂತ ಹೇಳ್ತಾ, ಇನ್ನು ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಈಗಲೋಗಿ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಅಂಡ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಅಂಡ್ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ನಿಮ್ಗೆ ಏನಾದ್ರು ಅಭಿಪ್ರಾಯ ಇದ್ರೆ ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಅಲ್ಲೇ ನನಗೆ ತಿಳಿಸಿ ಅಂತ ಹೇಳ್ತಾ, ಈಗ ನಾನು ಹೋಗಿ ಬರ್ತೀನಿ. ನಿಮ್ಮ ಕಂತಿನ ಸದಾ ಪ್ರೋತ್ಸಾಹಿಸಿ ಅಂತ ಬರ್ಲಾ. ಬಾಯ್, ಲಾಟ್ಸ್ ಆಫ್ ಲವ್.